ನಾವಿವತ್ತು ಈ ಐಫೋನ್ 17 Pro Max ಇಂದು ಡ್ರಾಪ್ ಟೆಸ್ಟ್ ಅನ್ನ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ನಾವೇನಪ್ಪ ಮಾಡೋಣ ಅಂತ ಅಂದ್ರೆ, ನಾವು ಚೇರಲ್ಲಿ ಕೂತಿರ್ಬೇಕಾದ್ರೆ ಜೇಬಿಂದ ಫೋನ್ ತೆಗಿಬೇಕಾದ್ರೆ ಕೆಳಗ್ ಬೀಳೋ ರೀತಿ ಮಾಡೋಣ. ಸೊ ಆ ಟೈಮಲ್ಲಿ ಫೋನ್ ಕೆಳಗ್ ಬಿದ್ರೆ ಏನಾದ್ರು ಆಗುತ್ತಾ? ಸೊ ನೋಡಿ, ಕೂತಿರ್ತೀವಿ, ಫೋನ್ ತೆಗಿಯಕ್ಕೆ ಟ್ರೈ ಮಾಡ್ತೀವಿ, ಕೆಳಗ್ ಬೀಳತ್ತೆ. ಸೊ ಏನು ಒಂದು ಡೆಂಡು ಆಗಿರೋ ನಂಗೆ ಅನಿಸ್ತಂಗೆ. ಸೊ ಆರಾಮಾಗಿ ಫೋನ್ ಕೆಲಸವನ್ನು ಮಾಡ್ತಾ ಇದೆ. ಸೊ ಈ ಕೂತಿರ್ಬೇಕಾದ್ರೆ ಪಾಕೆಟ್ ಐಟಿಂದ ಏನೂ ಆಗಲ್ಲ. ನೆಕ್ಸ್ಟು ಟೇಬಲಿಂದ ಏನೋ ಕೆಲಸ ಮಾಡ್ತಾ ಇರ್ತೀವಿ ಅಂತ ಅಂದ್ಕೊಳ್ಳಿ, ಏನೋ ಮಾಡ್ತಾ ಇರ್ತೀವಿ, ಮಿಸ್ ಆಗಿ ಏನೋ ತಗೊಳಕ್ಕೆ ಹೋಗಿ ಫೋನ್ ಕೆಳಗೆ ಬಿದ್ದುಬಿಡುತ್ತೆ ಅಂತ ಅಂದ್ಕೊಳ್ಳಿ, ಆಯಿತಾ? ಈಗ ನೋಡಿ, ಏನೋ ಮಾಡ್ತಾ ಇರ್ತೀನಿ ಕೆಲಸವನ್ನು. ಸೊ ಈ ಟೈಮಲ್ಲಿ ಫೋನು ಬಿತ್ತು, ಸರಿಗೆ ಬಂತು ಸೌಂಡು, ಏನಾಗಿಲ್ಲ. ಸೊ ಜಾಮೆಟ್ರಿ ಬಾಕ್ಸ್ ಕೆಳಗೆ ಬಿದ್ದಂಗೆ ಅಂತೂ ಸೌಂಡ್ ಆಗ್ತಾ ಇದೆ. ಸೊ ನೋಡಿ, ಗ್ಲಾಸ್ ಏನಾಗಿಲ್ಲ, ಒಂದು ಸ್ಕ್ರ್ಯಾಚ್ ಬಿದ್ದಿಲ್ಲ. ಈವನ್ ಹಿಂದ್ಗಡೆನೂ ಕೂಡ ಅಷ್ಟೇ, ನಾನು ಮಾಡಿ ಸ್ಕ್ರ್ಯಾಚ್ ಬಿಟ್ಟು ಬೇರೇನೂ ಸಹ ಇಲ್ಲ. ನೆಕ್ಸ್ಟ್ ನಿಂತ್ಕೊಂಡು ಜೇಬಿನ ತೆಗಿಬೇಕಾದ್ರೆ ಇದು ಕೂಡ ಆಲ್ಮೋಸ್ಟ್ ಟೇಬಲ್ ಐಟೇ ಬರುತ್ತೆ. ನಾನೇನ್ ದೇವಸ್ಥಾನದ ಗಂಟೆ ಹೋಗಿ ಬಂದು ಬಡಿತೀರಾ? ಸೇಮ್ ಮತ್ತೊಮ್ಮೆ ಎಡ್ಜಿಗೆ ಬಿತ್ತು, ಲೈಟಾಗಿ ನಿಮಗೆ ಮಾರ್ಕಿಂಗ್ ಬಂತು, ಹಿಂಗೆ ಅಂದ್ಬಿಟ್ರೆ ಹೋಗ್ಬಿಡುತ್ತೆ. ಡಿಸ್ಪ್ಲೇ ಅಂತೂ ಲಿಟ್ರಲಿ ಝೀರೋ ಸ್ಕ್ರ್ಯಾಚ್, ಏನೂ ಆಗಿಲ್ಲ. ಸೊ ಬನ್ನಿ, ನೆಕ್ಸ್ಟು ಮೆಟ್ಲತ್ತಿರ್ಬೇಕಾದ್ರೆ ಕೆಳಗೆ ಬಿದ್ದರೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನೋಡೋಣ ಬನ್ನಿ.